ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಪೂಜೆ ಗೀಜೆ ಎಲ್ಲ ಆಯಿತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಡೇ 22 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವೆಯ್ಟ್ ನೋಡ್ತಿರ್ಬೋದು 71.30 ಇದೆ. ಲಾಸ್ಟು ವೆಡ್ನೆಸ್ಡೇ ಚೆಕ್ ಮಾಡಿದಾಗ 71.95 ಇತ್ತು. ಸೊ ಇವಾಗ 71.30 ಇದೆ. ಆಲ್ಮೋಸ್ಟ್ ನಾನು ಸುಮಾರು ಒಂದು 650 ಗ್ರಾಮ್ ಆಗೋಷ್ಟು ಕಮ್ಮಿ ಆಗಿದ್ದೀನಿ. ಹತ್ತತ್ರ ಒಂದು ಅರ್ಧ kg ಮೇಲೆ ಒಂದು 150 ಗ್ರಾಮ್ ಆಗೋಷ್ಟು ಕಮ್ಮಿ ಆಗಿದ್ದೀನಿ. ಸೊ ಖುಷಿ ಇದೆ ನನಗೆ. ಅನಂತರ ಬಂದು ಇಲ್ಲಿ ಡಿಟಾಕ್ಸ್ ಡ್ರಿಂಕ್ ಅಂದರೆ ಎಳ್ನೀರನ್ನು ತಗೊಳ್ತಾ ಇದ್ದೀನಿ. ಎಳ್ನೀರಿಗೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ, ಈ ಕೆಂಪು ಕಲ್ಲು ಸಕ್ಕರೆ ಬರುತ್ತೆ ನೋಡಿ, ಸೊ ಅದನ್ನು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆಯದು ನಮ್ಮ ಒಂದು ದೇಹಕ್ಕೆ. ಇವಾಗ ಬಿಸಿಲು ಕಾಲ ಆಗಿರೋದ್ರಿಂದ ತಂಪು ಅಂತಲೇ ಹೇಳ್ಬೋದು. ಇದು ಅಷ್ಟೇ, ಎಳ್ನೀರು ನಮ್ಮ ಒಂದು ದೇಹನ ತುಂಬ ಚೆನ್ನಾಗಿ ಡಿಟಾಕ್ಸ್ ಮಾಡುತ್ತೆ. ಅವಾಗೆಲ್ಲ ನಾನು ಕುಡಿತಾನೇ ಇರಲಿಲ್ಲ. ಅವಾಗಂದರೆ ಒಂದು 4-5 ವರ್ಷದಿಂದ ಒಂದು ಸತಿ ಯಾವಾಗೂ ಕುಡ್ದಿದ್ದೆ, ವಿಪರೀತ ಕೆಮ್ಮು ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ನನಗೆ. ಆವತ್ತು ಬಿಟ್ಟಿದ್ದು ನಾನು. ಮತ್ತು ಈ ಒಂದು ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡಾಗಿಂದ ಕುಡಿತಾ ಇದ್ದೀನಿ, ಏನೂ ಪ್ರಾಬ್ಲಮ್ ಆಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಕೆಮ್ಮು ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದು. ಅದು ನೋಡಿದ್ರೇ ಭಯ ಆಗೋದು ನನಗೆ. ಹತ್ತತ್ರ ಒಂದು 2 ತಿಂಗಳು ಕಂಟಿನ್ಯೂಸ್ ಕೆಮ್ಮಿದ್ದೀನಿ ನಾನು. ನೈಟ್ ಮಲ್ಕೊಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಕೆಮ್ಮಿರ್ತಾಯಿತ್ತು. ಆ ಒಂದು ಎಳ್ನೀರನ್ನು ಕುಡಿದ್ಬಿಟ್ಟು ಅದು ಒಂದೊಂದು ಸತಿ ಆ ಥರ ಕಾಟ ಕೊಟ್ಬಿಡ್ತು ನನಗೆ. ಮತ್ತು ಇವಾಗ ವೆಯ್ಟ್ ಲಾಸ್ ಚಾಲೆಂಜ್ ತಗೊಂಡಾಗಿಂದ ಕುಡಿತಾ ಇದ್ದೀನಿ. ಮಗಳಿಗೂ ಕುಡಿಸ್ತಾ ಇದ್ದೀನಿ, ನಾನು ಕುಡಿತಾ ಇದ್ದೀನಿ. ಎಳ್ನೀರಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇರುತ್ತೆ. ಈ ತುಂಬಾ ಸುಸ್ತಾದಾಗ ಎಳ್ನೀರನ್ನು ತೊಗೊಂಬಿಟ್ರೆ ಟಕ್ಕಂತ ಎನರ್ಜಿ ಬಂದುಬಿಡುತ್ತೆ. ತುಂಬ ಬೇಗ ಕ್ಯೂರ್ ಆಗೋಗ್ಬಿಡುತ್ತೆ. ಆ ಒಂದು ಸುಸ್ತನ್ನೋದು ಬೇಗ ಹೊರಟೋಗ್ಬಿಡುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ ಬೆಳಗ್ಗೆ ಎಳ್ನೀರನ್ನು ಕುಡಿಯೋದ್ರಿಂದ. ಸೊ ನಂತರ ಬಂದು ಬನ್ನಿ ಇವತ್ತಿನ ದಿನ ಎಲ್ಲ ಏನೇನೆಲ್ಲ ನಡೆಯುತ್ತೆ ಏನು ಅನ್ನೋದನ್ನು ನೋಡೋಣ. ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಪೂಜೆ ಗೀಜೆ ಎಲ್ಲ ಆಯಿತು. ಫ್ರೆಂಡ್ ಅವರು ಏನೋ ಪೂಜೆ ಇಟ್ಕೊಂಡಿದ್ದಾರಂತೆ. ಏಳುಮಂದಮ್ಮ ದೇವಸ್ಥಾನ, ಏಳುಮಂದಮ್ಮ ದೇವಿಗೆ ಏನೋ ಪೂಜೆ ಇಟ್ಕೊಂಡಿದ್ದಾರಂತೆ. ಸೊ ಅದಕ್ಕೋಸ್ಕರ ನೆನ್ನೆ ಬಂದು ಇನ್ವೈಟ್ ಮಾಡಿಬಿಟ್ಟು ಹೋದ್ರು. ಬಾ ನಿರ್ಬಲ ಅಂತ ಕರೆದುಬಿಟ್ಟು ಹೋದರು. 10 ಗಂಟೆಗೆ ಹೇಳಿದ್ರು, 11 ಗಂಟೆ ಆಗೋಯ್ತು. ಬನ್ನಿ ಹೊರಡೋಣ. ಎಲ್ಲ ಕೆಲಸ ಎಲ್ಲ ಮುಗೀತು. ಪೂಜೆ ಗೀಜೆ ಎಲ್ಲ ಮಾಡಿ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆ ರೆಡಿ ಮಾಡಿ ನಾನು ರೆಡಿ ಆಗಿ ಇವಾಗ ಹೊರಡ್ತಾ ಇದ್ದೀನಿ. ಹಸ್ಬೆಂಡ್ ಆಚೆ ಕಡೆ ಕಾಯ್ತಾ ಇದ್ದಾರೆ. ಪೂಜೆ ಸಾಮಾನು ಒಂದಷ್ಟು ತಗೋಬೇಕು ಅಂಗಡಿಯಲ್ಲಿ. ಸುಮ್ಮನೆ ಹಿಂಗೆ ಹಾಕಿರ್ತೀನಿ. ಇವತ್ತು ತಾನೇ ದೀಪ ಅಂಟಿಸ್ದೆ. ಮಿಷಿನ್ಗೆಲ್ಲ ಬಟ್ಟೆ ಹಾಕಿದ್ದೆ, ಎಲ್ಲ ಒಣಗಾಕಿದ್ದಾರೆ. ಇನ್ನೂ ಒಂದು ಟ್ರಿಪ್ ಇದೆ. ರಾಮ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ದೇವರುಗಳು. ನಮ್ಮೂರಲ್ಲೇ ಇರುವಂಥದ್ದು ಈ ಒಂದು ದೇವಸ್ಥಾನ. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನನ್ನ ಹಸ್ಬೆಂಡ್ ಜೊತೆ ಗಾಡಿಯಲ್ಲಿ ಬಂದೆ ನಾನು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಈ ಊರ ಹಬ್ಬದ ಟೈಮಲ್ಲಿ ಒಂದೊಂದು ದೇವರಿಗೆ ಒಂದೊಂದು ಮುಖಕ್ಕೆ ಬಣ್ಣನ ಹಚ್ಚಿಬಿಟ್ಟು ಅಲಂಕಾರ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೆ. ಏಳುಮಂದಮ್ಮ ಅಂತ ಎಲ್ಲ ಹೆಣ್ಣು ದೇವರುಗಳು ಇಲ್ಲಿ ಇದ್ದಾರೆ. ಪ್ರತಿ ವರ್ಷ ಜಾತ್ರೆ ಮಾಡಿದಾಗ ಇಲ್ಲಿ ಕುರಿ ಕಡ್ದುಬಿಟ್ಟು ಜಾತ್ರೆಯನ್ನು ಮಾಡ್ತಾರೆ. ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಲ್ವಾ. ಸೊ ಯಾರೋ ಒಬ್ಬರು ಹರಕೆ ಹೊತ್ಕೊಂಡಿದ್ರಂತೆ. ಅವರ ಒಂದು ಹರಕೆ ನೆರವೇರೋದಕ್ಕೆ ಈ ಒಂದು ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿಸಿರೋವಂಥದ್ದು. ನಾವು ಚಿಕ್ಕ ವಯಸ್ಸಿಂದನೂ ಇದೆ ಈ ಒಂದು ದೇವರುಗಳು. ಅವರು ಆ ಒಂದು ಪ್ರತಿಷ್ಠಾಪನೆ ಮಾಡಿಸಿದಾರಲ್ವ. ಸೊ ಅವ್ರು ಪ್ರತಿ ವರ್ಷ ಜಾತ್ರೆಗೆ ಪ್ರತಿ ವರ್ಷ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ. ಆ ಒಂದು ಕತೆ ಇದೆ, ನನಗೂ ಲೈಟಾಗಿ ಗೊತ್ತು. ಬಟ್ ನೋಡೋದಕ್ಕೆ ಮಾತ್ರ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರಪ್ಪ. ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಸೊ ಕ್ಷಮೆ ಇರಲಿ, ನಿಮಗೂ ತೋರಿಸೋಣ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ವಿಡಿಯೋ ಮಾಡ್ತಾ ಇರೋವಂಥದ್ದು. ಸೊ ಪೂಜೆ ಎಲ್ಲ ಮಾಡಿಬಿಟ್ಟಿದ್ರು 10 ಗಂಟೆಗೆ ಅಂತ ಹೇಳಿದ್ರಲ್ವ. ಸೊ 10 ಗಂಟೆಗೆ ಎಲ್ಲ ಪೂಜೆ ಮಾಡಿಬಿಟ್ಟಿದ್ರು. ನಾನು ಹೋಗೋ ಅಷ್ಟೊತ್ತಿಗೆ ನಮ್ಮ ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾನು ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು. ಸರಿ ಅಂತ ಹೇಳಿ
ಪೂಜೆ ಮಾಡಿ ನಿರ್ಮಲ ನೀನೇ ಅಂತ ಹೇಳಿದರು. ಸೊ ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಏನಂದರೆ ನಾನು ಪೂಜೆ ಎಲ್ಲ ಮಾಡಾದಮೇಲೆ ಅರಿಶಿನ ಕುಂಕುಮ ಇಸ್ಕೊಂಡು ಪ್ರಸಾದ ಕೊಟ್ಟರು. ತಿಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಹಣ್ಣು ಕಾಯಿ ಎಲ್ಲ ಇಟ್ಟಿದ್ನಲ್ವ, ಸೊ ಇಟ್ಟಾಗ ಅಂದರೆ ಅಲ್ಲಿ ಇಟ್ಬಿಟ್ಟು ಮತ್ತೆ ತೊಗೊಂಡು ಒಂದೊಂದು ತೆಗ್ದು ಹಾಕ್ಕೊತಾರಲ್ಲಪ್ಪ ಕವರ್ಗೆ, ಒಂದು ಅಲ್ಲಿ ಇಟ್ಬಿಟ್ಟು ಒಂದು ಕವರ್ಗೆ ಒಂದು ತೆಗ್ದು ಹಾಕ್ಕೊಳೋವಾಗ ಈ ರೀತಿ ಬಗ್ಗಿ ನಾನು ಒಂದು ಕಾಯಿನ ತಗೊಳ್ತಾ ಇದ್ದೀನಿ. ಸೊ ಹೂವು ಬಂದು ಕೆಳಗಡೆ ಬಿತ್ತು. ಒಂಥರ ನನಗೆ ಮೈಯೆಲ್ಲ ಜುಮ್ ಅನಿಸ್ಬಿಡ್ತು ಗೊತ್ತಾ. ನಾನೇನೇನೋ ಮನಸ್ಸಲ್ಲೆಲ್ಲ ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರನ್ನೇ ನೋಡ್ತಿದ್ದೆ. ಎದ್ದು ಹೋಗಿ ಆ ಕಾಯಿನ ಎತ್ಕೊಳ್ಳೋ ಅಷ್ಟೊತ್ತಿಗೆ ಆ ಒಂದು ಹೂವಿನ ಪ್ರಸಾದ ನನಗೆ ಕೊಟ್ಟರು ದೇವರು. ನಿಜವಾಗ್ಲೂ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಗೋಯಿತು, ಇದೇನಪ್ಪ ಅಂತ ಹೇಳಿ. ಸಾಮಾನ್ಯವಾಗಿ ನನಗೆ ಆ ಥರ ಎಲ್ಲೂ ಆಗಲ್ಲ. ನಾನು ಕುತ್ಕೊಂಡು ಆ ಥರ ಏನೂ ಬೇಡಲ್ಲ, ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ, ಹಿಂಗೆ ಕೇಳ್ಕೊಳ್ತಿದ್ದೆ. ಒಂದು ಪ್ರಸಾದನ ಕೊಟ್ಟರು. ತುಂಬಾ ಖುಷಿ ಆಯ್ತಪ್ಪ, ಅಲ್ಲಿ ಹೋಗಿದ್ದಕ್ಕೂ ಸಾರ್ಥಕ ಅನ್ನೋ ಥರ ಅನಿಸ್ಬಿಡ್ತು ನನಗೆ. ಸೊ ಇವಾಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು, ಪ್ರಸಾದ ತಿಂದೆ. ಬಂದ್ವಿ ದೇವಸ್ಥಾನದಿಂದ. ಇವಾಗ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ತಿಂದೆ ಅಲ್ಲಿ, ಬಟ್ ಅಷ್ಟೊಂದು ಸಮಾಧಾನ ಆಗಲಿಲ್ಲ ನನಗೆ, ಹೊಟ್ಟೆ ತುಂಬಲಿಲ್ಲ. ಇವತ್ತು ಫ್ರೂಟ್ಸ್ ತಗೊಳೋದಿಲ್ಲ. ಫ್ರೂಟ್ಸ್ ತಗೊಳ್ದಿರ ಒಂಚೂರು ಮುದ್ದೆ, ಒಂದಷ್ಟು ಮುದ್ದೆ, ಅಲ್ಲೊಂಚೂರು ಇಷ್ಟು ಮೊಸರನ್ನ, ಆಮೇಲೆ ಒಂದಷ್ಟು ಕಾಳು, ಆಮೇಲೆ ಬೆಲ್ಲದನ್ನು ಒಂದು ಸ್ವಲ್ಪ ತಿಂದೆ. ಈಗ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಒಂದಿಷ್ಟಪ್ಪ ಮಾಡ್ಕೊಳ್ತೀನಿ ಸಾಕು. ಫ್ರೂಟ್ಸ್ ಎಲ್ಲ ಏನೂ ತೊಗೊಳೋದಿಲ್ಲ. ಸಾಂಬಾರು ಬಂದು ಇದು ಬರೀ ಮೂಲಂಗಿ ಹಾಕ್ಬಿಟ್ಟು ಮಾಡಿದ್ದೀನಿ. ಸೂಪರಾಗೈತೆ ಸಾಂಬಾರು. ನೋಡೋದಕ್ಕೆ ಚೆನ್ನಾಗೈತೆ, ಇನ್ನೂ ತಿಂದಿಲ್ಲ. ಬರೀ ಮುದ್ದೆ ಮಾಡ್ಕೊಂಡು ಮಾಡೋಣ. ಇನ್ನು ನನ್ನ ಊಟ ಬಂದು ಈ ರೀತಿ ಇತ್ತಪ್ಪ. ಒಂದು ಮುದ್ದೆ, ಒಂದು ಎರಡು ಪೀಸು ಪನ್ನೀರ್ ಇತ್ತು, ತೊಗೊಂಡೆ. ಒಂಚೂರು ಉಪ್ಪಿನಕಾಯಿ ಮತ್ತು ಸಾಂಬಾರು. ಉಪ್ಪಿನಕಾಯಿ ಜಾಸ್ತಿ ತಿನ್ನಬಾರ್ದಪ್ಪ ನಾನು, ಸುಮ್ಮನೆ ತುಂಬ ದಿನ ಆಗೋಯಿತು, ತುಂಬ ತಿಂಗಳುಗಳೇ ಆಗೋಯಿತು ಆ ಒಂದು ಉಪ್ಪಿನಕಾಯನ್ನು ತಿಂದು. ವೆಯ್ಟ್ ಲಾಸ್ ಮಾಡುವಾಗ ಉಪ್ಪಿನಕಾಯನ್ನು ತಿನ್ನಬಾರ್ದು, ಹುಳಿ ಪದಾರ್ಥನ ಜಾಸ್ತಿ ನಮ್ಮ ಹೊಟ್ಟೆಗೆ ಕೊಡಬಾರ್ದು ವೆಯ್ಟ್ ಲಾಸ್ ಮಾಡುವಾಗ. ಇನ್ನು ನಾನು ನಿನ್ನೆ ವಿಡಿಯೋ ಹಾಕಿದ್ನಲ್ವ, ಏನಿದು ಕಾಯಿ ಹಾಲು, ಬಟರ್ ಮಿಲ್ಕ್ ಅಂದರೆ ಕಾಯಿ ಹಾಲು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಹೈಪೋಥೈರಾಯ್ಡ್ ಇರೋರಿಗೆ ಈ ಒಂದು ಕಾಯಿ ಹಾಲು ತುಂಬಾ ಒಳ್ಳೆಯದು. ಒಂದು ಸತಿ ಟ್ರೈ ಮಾಡಿ, ಓಕೆನಾ. ಹೆಲ್ತಿ ಡ್ರಿಂಕ್, ಓಕೆನಾ. ಎಲ್ಲರೂ ಕುಡಿದ್ವಿ ನಾವು ಮನೆಯಲ್ಲಿ. ಸೊ ನನಗಂತೂ ಯಾವುದೇ ರೀತಿಯಾದಂಥ ಥೈರಾಯ್ಡ್ ಇಲ್ಲ. ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ರೆಸಿಪಿಯನ್ನು ನಾನು ಒಂದು ವಿಡಿಯೋ ನೋಡಿಕೊಂಡೇ ಮಾಡಿದ್ದು. ಸಕ್ಕತ್ತಾಗಿತ್ತು ಟೇಸ್ಟು. ನಾನು ಪದೇ ಹೇಳ್ತಾ ಇದ್ದೀನಿ, ಮತ್ತು ನಾನು ಯಾವಾಗಾದರೂ ಮಾಡ್ಕೊಂಡು ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ ಈ ಒಂದು ರೆಸಿಪಿ. ಟ್ರೈ ಮಾಡಿ, ಯಾರ್ಯಾರಿಗೆಲ್ಲ ಥೈರಾಯ್ಡ್ ಇದೆ, ಸೊ ಟ್ರೈ ಮಾಡಿ. ಅನಂತರ ಬಂದು ಟೀ ಕಾಫಿ ಅಲ್ಲ, ಕಾಫಿ ಮಾಡ್ತಾ ಇದ್ದೀನಿ. ನಿನ್ನೆ ಇದು ಹುರ್ಗಡ್ಲೆ ಪುರಿ ಮಾಡಿದ್ನಲ್ವ, ಸೊ ಅದೊಂದು ಸ್ವಲ್ಪ ಇತ್ತು. 2 ಬಾಕ್ಸ್ಗೆ ಹಾಕಿಟ್ಟಿದ್ದೀನಿ. ಇನ್ನೊಂದು ಬಾಕ್ಸಲ್ಲಿ ಅರ್ಧ, ಈ ಒಂದು ಬಾಕ್ಸಲ್ಲಿ ತುಂಬ ಹಾಕಿಟ್ಟಿದ್ದೆ. ಎಲ್ಲ ಖಾಲಿ ಮಾಡಿದ್ದಾರೆ, ಅರ್ಧ ಇದೆ ಇವಾಗ ಅಷ್ಟೇ. ಒಂದು ಬಾಕ್ಸಲ್ಲಿ, ಇನ್ನೂ ಒಂದು ಬಾಕ್ಸಲ್ಲಿ ಹಾಗೆ ಇದೆ. ಸೊ ಇವಾಗ ಅದನ್ನು ಕಾಫಿ ಕುಡಿಯೋರಿಗೆ ಕೊಡೋಣ ಅಂತ ಹೇಳಿ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಅನಂತರ ಬಂದು ಒಬ್ಬರು ಕಮೆಂಟ್ ಮಾಡಿದ್ರಪ್ಪ, ಏನಪ್ಪ ಅಂದರೆ, ಸೊ ಫ್ರೂಟ್ಸ್ ಯಾವಾಗ ತೊಗೋಬೇಕು, ಕಂಪಲ್ಸರಿ ಫ್ರೂಟ್ಸ್ ತೊಗೋಬೇಕಾ ಏನು ಅಕ್ಕ, ನನಗೆ ಕನ್ಫ್ಯೂಸ್ ಆಗ್ತಾಯಿದೆ, ಪ್ಲೀಸ್ ನಾಳೆ ವಿಡಿಯೋದಲ್ಲಿ ಹೇಳಿ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ಫ್ರೂಟ್ಸು ಕಂಪಲ್ಸರಿ ಇರಲೇಬೇಕಪ್ಪ. ನಾವು 3/4 ಭಾಗ ಆಗುವಷ್ಟು ತರಕಾರಿ ಮತ್ತು ಹಣ್ಣುಗಳನ್ನು ತೊಗೊಂಡು ಅನಂತರ 1/4 ಭಾಗ ಅಷ್ಟು ಊಟನ ಮಾಡಬೇಕು. ಆವಾಗಲೇ ನಮಗೆ ವೆಯ್ಟ್ ಲಾಸ್ ಅನ್ನೋದು ತುಂಬ ಚೆನ್ನಾಗಿ ಆಗೋದು. ಅದರಲ್ಲಿ ಕನ್ಫ್ಯೂಸ್ ಏನಿದೆ, ಟೈಮ್ ಕರೆಕ್ಟಾಗಿ ಊಟ ಮಾಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಒಂದು ವೇಳೆ ನಿಮ್ಮ ಕೈಯಲ್ಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡೋಕ್ಕಾಗಲ್ಲ ಅಂದರೆ ಬ್ರೇಕ್ಫಾಸ್ಟ್ ತೊಗೊಳೋ ಬದಲು ಫ್ರೂಟ್ಸನ್ನು ತೊಗೊಳ್ಳಿ. ಅಂದರೆ ಈ ದೋಸೆ, ಇಡ್ಲಿ ಅದು ಇದು ತೊಗೊಳ್ಳೋ ಬದಲು ಫ್ರೂಟ್ಸ್ ತೊಗೊಳ್ಳಿ, ಓಕೆನಾ. ಫ್ರೂಟ್ಸ್ ತೊಗೊಂಡು ಒಂದು 8 ಗಂಟೆ ಸುಮಾರಿಗೆ ಫ್ರೂಟ್ಸ್ ತೊಗೊಂಡು ಒಂದು 11:15ಗೆ ಆರಾಮಾಗಿ ಊಟ ಮಾಡಿ ಲಂಚು, ಓಕೆನಾ. ಸೊ ಆವಾಗ ಊಟದ ಜೊತೆಗೆ ಫ್ರೂಟ್ಸ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಲೈಟಾಗಿ ಊಟ ತೊಗೊಂಡು ಒಂದು 4 ಗಂಟೆ ಸುಮಾರಿಗೆ ಏನಾದರೂ ಡ್ರೈ ಫ್ರೂಟ್ಸು ಅದು ಇದು ತೊಗೊಂಡು ಅನಂತರ ಒಂದು 5:30 ಸುಮಾರಲ್ಲಿ ನೀವು ಲೈಟಾಗಿ ಡಿನ್ನರ್ ಮಾಡಿಕೊಂಡ್ರೆ ಓಕೆನಾ. ಸೊ ಆರಾಮಾಗಿ ನಾವು ವೆಯ್ಟ್ ಲಾಸ್ ಆಗ್ತೀವಿ. ಚೆನ್ನಾಗಿ ನೀರು ಕುಡಿಬೇಕು, ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಎಕ್ಸಸೈಸು ಯೋಗ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗೋದಿಲ್ಲ, ನಮ್ಮ ಸ್ಕಿನ್ನನ್ನು ಟೋನ್ ಮಾಡುತ್ತೆ, ಓಕೆನಾ. ವಾಕ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸನ್ನು ಮಾಡ್ಕೋಬೋದು, ಓಕೆನಾ. ಆರಾಮಾಗಿ ವೆಯ್ಟ್ ಲಾಸ್ ಮಾಡಿ. ಕನ್ಫ್ಯೂಸ್ ಏನೂ ಇಲ್ಲ ಇದರಲ್ಲಿ. ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಈ ಒಂದು ನಾನು ಏನು ಹೇಳಿದೆ ಅದನ್ನು ಫಾಲೋ ಮಾಡಿ. ಆರಾಮಾಗಿ ನೀವು ನಿಮ್ಮ ದೇಹದ ತೂಕವನ್ನು ಇಳಿಸ್ಕೋಬೋದು. ಸೊ ಇದರಲ್ಲಿ ಏನೂ ಕನ್ಫ್ಯೂಸ್ ಇಲ್ಲ.
ಅನಂತರ ಬಂದು ನಾನೊಂದು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಸುಮಾರು ಒಂದು ವರ್ಷ ಆಯ್ತೇನೋ ಅನ್ಕೋತೀನಿ, ಒಂದು ತಿಂಗಳು ಹೋದರೆ ಒಂದು ವರ್ಷ ಆಗುತ್ತೆ ನಾನು ಒಂದು ವಿಡಿಯೋನ ಹಾಕಿ. ಸೊ ಅದು ಸತ್ತತ್ರ ಒಂದು 3.5 ಲಕ್ಷ ವ್ಯೂಸ್ ಹೋಗಿದೆ. ಸುಮಾರಷ್ಟು ಕಮೆಂಟ್ಸ್ ಬಂದಿದ್ವು. ಸೊ ಆದಷ್ಟು ನಾನು ರಿಪ್ಲೈ ಮಾಡಿದ್ದೀನಿ, ನನಗೆ ಗೊತ್ತಿರೋ ಅಷ್ಟು ನಾನು ರಿಪ್ಲೈ ಮಾಡಿದ್ದೀನಿ. ಸೊ ಅದು ಒಂದಷ್ಟು ದಿನ ಕಮ್ಮಿ ಆಗೋಯಿತು ವ್ಯೂಸ್ ಹೋಗೋದು. ಇವಾಗ ಮತ್ತೆ ಅದು ಸ್ಟಾರ್ಟ್ ಆಗಿದೆ, ವ್ಯೂಸು ಹೋಗ್ತಾ ಇದೆ. ಅದರಲ್ಲಿ ಇವಾಗ ಕಮೆಂಟ್ಸ್ ಬರ್ತಾ ಇದ್ದಾವೆ. ಏನಪ್ಪ ಅಂದರೆ, ಅಕ್ಕ ನಾವು 1 ತಿಂಗಳಾಗಿದೆ ಪೀರಿಯಡ್ ಆಗಿ, ನಾನು ಪ್ರೆಗ್ನೆಂಟು ಹಂಗೆ ಹೀಗೆ ಅಂತ ಹೇಳ್ತಿದ್ದಾರೆ. ನನಗೆ ಏನೋ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಕಾಣಿಸ್ತಿದೆ ಅಂತ ಹೇಳಿ 1 ತಿಂಗಳಿಗೆ. ಖಂಡಿತ 1 ತಿಂಗಳಿಗೆ ಯಾವುದೇ ರೀತಿಯಾದಂಥ ಸಿಮ್ಟಮ್ಸು ಕಾಣಿಸೋದಿಲ್ಲ, ಓಕೆನಾ. 1 ತಿಂಗಳ ಮೇಲೆ 1 ವಾರ ಅಥವಾ 2 ವಾರ 3 ವಾರ ಆಗಿದ್ರೇ ಅದು ಸಿಮ್ಟಮ್ಸು ಕಾಣಿಸೋದು. 1 ತಿಂಗಳು ಅಥವಾ 2 ತಿಂಗಳು ಅದು ನಾವು ಪೀರಿಯಡ್ ಆಗದೇ ಇದ್ದರೆ ಅದು ಕನ್ಸೀವ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಓಕೆನಾ. ಕಾಯಬೇಕು. 1 ತಿಂಗಳಿಗೆ 2 ತಿಂಗಳಿಗೆಲ್ಲ ನಾವು ಪ್ರೆಗ್ನೆನ್ಸಿ ಅಂತ ನಮಗೆ ಗೊತ್ತಾಗೋದಿಲ್ಲ. ಒಂದು ವೇಳೆ PCOD ಪ್ರಾಬ್ಲಮ್ ಇದ್ರೂ ಆಗೋದಿಲ್ಲ, ಥೈರಾಯ್ಡ್ ಇದ್ರೂ ಸಹ ಟೈಮ್ ಕರೆಕ್ಟಾಗಿ ಅಂದರೆ ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ ಆಗೋದಿಲ್ಲ. 15 ದಿನ 20 ದಿನ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ಪೀರಿಯಡ್ ಆಗಿಲ್ಲ, ಸ್ವಲ್ಪನೇ ಬ್ಲೀಡಿಂಗ್ ಹೋಗ್ತಿದೆ ಅಂತ ಮೆಸೇಜ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ. ಹೌದು, ಒಂದು ವೇಳೆ ನೀವು ಲೇಟಾಗಿ ಆಗಿದ್ದರೆ ಪೀರಿಯಡ್ ಆದಾಗ ಅಂದರೆ ಒಂದು ವೇಳೆ ಲೇಟಾಗಿ ಆಗಿದ್ದರೆ, ಇವಾಗ ಒಂದು 14ನೇ ತಾರೀಕು ಇರಬೇಕಾಗಿದ್ದು ನೀವು ಒಂದು 25-30ಗೆ ಆಗಿದ್ದೀರಿ ಅಂದರೆ ಲೈಟಾಗಿ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ ಹೇಳೋದಾದರೆ ಅದು ನಿಜವಾಗ್ಲೂ ಪ್ರೆಗ್ನೆಂಟ್ ಅಲ್ಲ, ಓಕೆನಾ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೇ ಒಂದು ಇದಾಗಿರಲಿ, ನೀವು ಫಸ್ಟು ಹೋಗಿ ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಸುಮ್ಮನೆ ನೀವು ಪ್ರೆಗ್ನೆಂಟು ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ, ಓಕೆನಾ. ಸೊ ಅನಂತರ ಬಂದು ಬೆಳಗ್ಗೆ ತಿಂದಿದ್ದೆ, ನನಗೆ ಹೆವಿ ಆಗೋಯಿತು. ಮುದ್ದೆ ತಿನ್ನಲ್ವಾ, ಸೊ ನನಗೆ ಮತ್ತೆ 4 ಗಂಟೆ 5 ಗಂಟೆವರೆಗೂ ಜೀರ್ಣನೇ ಆಗಲಿಲ್ಲ. ಹೊಟ್ಟೆ ತುಂಬ ಹೋಗೋಷ್ಟು ಇತ್ತು. ಏನು ಮಾಡೋದು ಹೊಟ್ಟೆ ಲೈಟಾಗಿ ಹಸಿತಾ ಇದೆ, ಬಟ್ ಬೇಡ ಅನ್ನೋ ಥರ ಅನಿಸ್ತಾ ಇದೆ. ಏನಾದರೂ ತೊಗೊಳೋದು ಬೇಡ ಅನ್ನೋ ಥರ ಅನಿಸ್ತಾ ಇದೆ. ಅದಕ್ಕೋಸ್ಕರ ಇವಾಗ ಲೈಟಾಗಿ ದ್ರಾಕ್ಷಿ, ಗೋಡಂಬಿ ಮತ್ತು ಡೇಟ್ಸು, ಆಮೇಲೆ ಒಂದು ಸ್ವಲ್ಪ ತುಪ್ಪ, ಹಾಗೆ ನೆನೆಸಿರುವಂಥ ಅವಲಕ್ಕಿ, ಒಂದೊಂದು ಸ್ವಲ್ಪ ಬಾಳೆಹಣ್ಣು, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಇವಾಗ ನನ್ನ ಒಂದು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲಾಗೇ ಇರಲಿ ಅಂತ ಹೇಳಿಬಿಟ್ಟು. ನನಗೆ ಹೆವಿ ಅನ್ನೋ ಥರನೂ ಅನಿಸ್ತಾ ಇದೆ, ಬಟ್ ಲೈಟಾಗಿ ಹೊಟ್ಟೆ ಹಸಿವು ಅನ್ನೋ ಥರನೂ ಅನಿಸ್ತಾ ಇದೆ. ಇವತ್ತು ಹೆಂಗಾಗೋಯ್ತು ಅಂದರೆ, ಒಂದು ರೀತಿ ನನಗೆ ಟೈಮ್ ಕರೆಕ್ಟಾಗಿ ನಾನು ತೊಗೊಂಡಿಲ್ಲ. ಟೈಮ್ ಕರೆಕ್ಟಾಗಿ ಅಂದರೆ ಪ್ರಸಾದ ಒಂದು 11:30ಗೆ ತೊಗೊಂಡೆ. ಅನಂತರ ಬಂದು ಮುದ್ದೆ ತಿನ್ನೋ ಅಷ್ಟೊತ್ತಿಗೆ 12 ಗಂಟೆ ಮೇಲೇ ಆಗೋಗಿತ್ತು. ತಿಂದು ಮುಗಿಸೋ ಅಷ್ಟೊತ್ತಿಗೆ 12:15 12:45 ಆಗೋಗ್ಬಿಟ್ಟಿತ್ತು. ಅದು ಏನಾಗಿದೆ ಅಂದರೆ ಒಂದು ರೀತಿ ಹೆವಿ ಅನ್ನೋ ಥರ ಅನಿಸ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಮತ್ತೆ ನೈಟ್ಗೆ ನಾನು ಈ ರೀತಿ ನನ್ನ ಒಂದು ಡಿನ್ನರನ್ನು ರೆಡಿ ಮಾಡಿಕೊಂಡೆ. ಸೊ ಇದು ನಿಮ್ಮ ಒಂದು ಕಮೆಂಟ್ಸ್ಗೆ ನನ್ನ ಉತ್ತರ ಸಿಕ್ತು ಅಂತ ಅಂದ್ಕೊಳ್ತೀನಿ. ಅನಂತರ ಬಂದು ಇವತ್ತು ಹೋಳಿ. ಸೊ ನಮ್ಮ ಮನೆ ಹಿಂದೆ ಒಂದು ಲೇಔಟ್ ಇದೆ. ಸೊ ಲೇಔಟಿಂದ ಒಂದಷ್ಟು ಜನ ಬಂದಿದ್ದರು ನನಗೆ ಹೋಳಿ ಹಾಕೋದಕ್ಕೆ. ಬನ್ನಿ, ಏನೇನೆಲ್ಲ ನಡೀತು ಏನು ಅನ್ನೋದನ್ನು ನೋಡೋಣ. ಇನ್ನೂ ಬಂದಿಲ್ಲ ಅನ್ಕೊಂಡೆ. ಬನ್ನಿ ವಿಡಿಯೋ ಮಾಡ್ತಿದ್ಯಾ? ನೋಡಿ ಫ್ರೆಂಡ್ಸ್, ನನ್ನ ವಿಸ್ತೀರ್ಣ ಹೆಂಗೆ ಮಾಡಿಕ್ಕವ್ರೆ, ಕಾಣಿಸ್ತಾ ಇದೆಯಾ? ಮೈ ಗಾಡ್, ನಾನು ಅಂದ್ಕೊಂಡೆ ಬೆಳಗ್ಗೆಯಿಂದ ಯಾಕೆ ಬಂದಿಲ್ಲ ಇವರು ಅಂದ್ಕೊಂಡು. ನೋಡಿದ್ರೆ ಹಿಂಗೆ ಮಾಡಿಕ್ಕಿದ್ದಾರೆ.
ಏನೋ ಒಂಥರ ಖುಷಿ. ಇದಾಗಿತ್ತಪ್ಪ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ಬ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.